ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ಯೂಟ್ಯೂಬ್ ಮೇಲೆ ಇಶ್ಯೂ ಆಗಿದೆ. ಆ ಇಶ್ಯೂ ಬಗ್ಗೆ ತುಂಬ ಜನರು ನನಗೆ ಕಮೆಂಟ್ ಮಾಡ್ತಿದ್ದಾರೆ. ಸೊ ಅದರ ಬಗ್ಗೆ ಇದು ಮಾಹಿತಿ ಕೊಡಬೇಕು ಅಂತ ಇದೊಂದು ಚಿಕ್ಕ ವಿಡಿಯೋ ಮಾಡ್ತಿದ್ದೀನಿ. ವಿಡಿಯೋ ಮಾತ್ರ ಕಂಪ್ಲೀಟ್ ನೋಡಿ. ನಿಮಗೂ ಈ ಇಶ್ಯೂ ಆಗಿದ್ದರೆ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಹಾಗೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸ್ನೇಹಿತರೆ, ಇಂಥವುದೇ ಯೂಟ್ಯೂಬ್ನ ಮಾಹಿತಿಗಾಗಿ ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಸ್ನೇಹಿತರೆ, ತುಂಬ ಜನ ನೋಟಿಫಿಕೇಶನ್ ಆನ್ ಮಾಡಲ್ಲ. ಬೆಲ್ ಐಕನ್ ಕ್ಲಿಕ್ ಮಾಡಬೇಕು. ಸಬ್ಸ್ಕ್ರೈಬ್ ಆದಮೇಲೆ ಅಲ್ಲಿ ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಐಕನ್ ಕ್ಲಿಕ್ ಮಾಡಿದ ಮೇಲೆ ಒಂದು ಗಂಟೆ ಬಟನ್ ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ನೀವು ಏನು ಮಾಡಬೇಕು, ಆಲ್ ಸೆಲೆಕ್ಟ್ ಮಾಡಬೇಕು. ಆಗ ನಾನು ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮ್ಗೆ ಅದರ ನೋಟಿಫಿಕೇಶನ್ ಸಿಗುತ್ತೆ. ಸೊ ಇದಿಷ್ಟು ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಇವತ್ತು ತುಂಬ ಜನರಿಗೆ ಒಂದು ಇಶ್ಯೂ ಆಗ್ತಿದೆ ಅವ್ರ ಚಾನೆಲ್ ಮೇಲೆ. ಏನು ಅಂತ ನಾನು ಇಲ್ಲಿ ಹೇಳ್ತೀನಿ. ಸೊ YT ಸ್ಟುಡಿಯೋ ಓಪನ್ ಮಾಡೋಣ ಫಸ್ಟು. ಸೊ YT ಸ್ಟುಡಿಯೋ ಓಪನ್ ಮಾಡಿದ ಮೇಲೆ ಇಲ್ಲಿ ನೋಡಿ, ಈ ರೀತಿ ಒಂದು ಇಂಟರ್ಫೇಸ್ ಸಿಗುತ್ತೆ. ನಿಮ್ಮ ಸಬ್ಸ್ಕ್ರೈಬರ್ಸ್ ಎಷ್ಟಾಯಿತು, ವಾಚ್ ಅವರ್ ಎಷ್ಟಾಯಿತು, ವ್ಯೂಸ್ ಎಷ್ಟಾಯಿತು, ಆಮೇಲೆ ಎಸ್ಟಿಮೇಟೆಡ್ ರೆವೆನ್ಯೂ ಇದೆಲ್ಲ ತೋರಿಸ್ತಾ ಇರುತ್ತೆ. ಅದೇ ನೀವು ಅರ್ನ್ ಸೆಕ್ಷನಲ್ಲಿ ಹೋದಾಗ ಇಲ್ಲಿ ಮೊದಲೆಲ್ಲ ಅರ್ನಿಂಗ್ ತೋರಿಸ್ತಾ ಇತ್ತು. ಅಂದರೆ ಇಲ್ಲಿವರೆಗೂ ಎಷ್ಟು ಅರ್ನಿಂಗ್ ಆಯಿತು, ಈ ಮಂತದ್ದು ಎಷ್ಟು ಅರ್ನಿಂಗ್ ಆಯಿತು ಅಂತ ಇಲ್ಲಿ ತೋರಿಸ್ತಾ ಇತ್ತು. ಬಟ್ ಈಗ ಇಲ್ಲಿ ಶೋ ಆಗ್ತಿಲ್ಲ. ಸೊ ಹಲವರಿಗೆ ಈ ಪ್ರಾಬ್ಲಮ್ ಆಗ್ತಿದೆ. ಈಗ ಈ ರೀತಿ ಕಾಣ್ತಿರೋದ್ರಿಂದ ಏನಾಗಿದೆ ಏನು ಅಂತ ಎಲ್ಲರೂ ಒಂದು ರೀತಿ ಪೇನಿಕ್ ಆಗ್ತಿದ್ದಾರೆ. ಸೊ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಮಾನಿಟೈಸೇಷನ್ಗೆ ಏನೂ ಇಶ್ಯೂ ಆಗಿಲ್ಲ. ಫಸ್ಟ್ ಇದು ನೀವು ಅರ್ಥ ಮಾಡ್ಕೊಳ್ಳಿ. URA ಯೂಟ್ಯೂಬ್ ಪಾರ್ಟ್ನರ್ ಅಂತ ಈ ರೀತಿ ನಿಮ್ಗೆ ಒಂದು ಪೇಜ್ ಕಾಣ್ತಾ ಇದ್ರೆ ನಿಮ್ಮ ಮಾನಿಟೈಸೇಷನ್ಗೆ ಏನೂ ಕೂಡ ಇಶ್ಯೂ ಆಗಿಲ್ಲ. ಓಕೆ, ಸೊ ಇದು ಮೊದಲು ಸಮಾಧಾನ ಮಾಡ್ಕೊಳ್ಳಿ. ಆಮೇಲೆ ಅರ್ನಿಂಗ್ ತೋರಿಸ್ತಾ ಇಲ್ಲ ಅಂದರೆ ನೋಡಿ ಸ್ನೇಹಿತರೆ, ಯೂಟ್ಯೂಬ್ ಅನ್ನೋದು ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಇದು. ಸೊ ಏನಾದರೂ ಒಂದು ಅಪ್ಡೇಟ್ ನಡೀತಾನೆ ಇರುತ್ತೆ, ಹೊಸ ಫೀಚರ್ಸ್ ಏನಾದರೂ ಇಲ್ಲಿ ಬರ್ತಾನೆ ಇರುತ್ತೆ. ಸೊ ಹೀಗಿರುವಾಗ ಒಂದು ಸ್ವಲ್ಪ ಅಪ್ಡೇಟ್ ಮಾಡುವಾಗ ಈ ರೀತಿ ಎಲ್ಲ ಆಗಿರುತ್ತೆ. ಸೊ ನಿಮ್ಗೆ ಗೊತ್ತಿರ್ಬೋದು, ಹಿಂದಿನ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಕೊಟ್ಟಿದ್ದೆ ನಿಮಗೆ, ಅಲ್ಲಿಯೂ ಕೂಡ ಈ ರೀತಿ ಇಶ್ಯೂ ಆಗಿತ್ತು. ಸೊ ಏನು ಇಶ್ಯೂ ಅನ್ನೋದು ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ವಿಡಿಯೋ ನೋಡಿಲ್ಲ ಅಂದರೆ ವಿಡಿಯೋ ನೋಡ್ಬೋದು ಏನು ಇಶ್ಯೂ ಆಗಿತ್ತು ಅಂತ. ಸೊ ಇವತ್ತಿನ ಈ ವಿಡಿಯೋ ಟಾಪಿಕ್ ಏನಿತ್ತು ಅಂದರೆ, ಇಲ್ಲಿ ಅರ್ನಿಂಗ್ ತೋರಿಸ್ತಾ ಇಲ್ಲ. ತುಂಬ ಜನ ಈ ರೀತಿ ಮೆಸೇಜ್ ಮಾಡ್ತಿದ್ದಾರೆ ನನಗೆ, YT ಸ್ಟುಡಿಯೋದಲ್ಲಿ ಅಮೌಂಟ್ ತೋರಿಸ್ತಾ ಇತ್ತು, ಈಗ ತೋರಿಸ್ತಾ ಇಲ್ಲ, ಏನಾಗಿದೆಯೋ ಏನೋ ಗೊತ್ತಾಗ್ತಾ ಇಲ್ಲ ಸರ್, ಏನು ಅಂತ ಹೇಳಿ ತುಂಬ ಜನ ಕಮೆಂಟ್ ಮಾಡ್ತಿದ್ದಾರೆ. ಸೊ ನಿಮಗೆ ಅಷ್ಟೇ ಆಗಿದೆ ಅಂತ ಅಲ್ಲ, ಇದು ತುಂಬ ಜನರಿಗೆ ಈ ಇಶ್ಯೂ ಆಗಿದೆ. ಸೊ ಇದು ಅಪ್ಡೇಟ್ ಮಾಡಿದಾಗ ಈ ರೀತಿ ಬರ್ಗ್ಸ್ ಎಲ್ಲ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಇದು ಒಂದು ಯೂಟ್ಯೂಬ್ನಲ್ಲಿ ಆಗಿರುವಂಥದ್ದು ಪ್ರಾಬ್ಲಮ್. ಸೊ ನಿಮ್ಮ ಕಡೆಯಿಂದ ಏನೂ ಕೂಡ ಆಗಿಲ್ಲ. ಇನ್ನು ಅರ್ನಿಂಗ್ ಎಲ್ಲಿ ಶೋ ಆಗುತ್ತೆ ಅಂದರೆ, ಇನ್ನೊಂದು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡಿ, ಕೆಳಗಡೆ ಡ್ಯಾಶ್ಬೋರ್ಡ್, ಕಂಟೆಂಟ್, ಅನಾಲಿಟಿಕ್ಸ್ ಅಂತ ಇದೆ. ಅನಾಲಿಟಿಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಇನ್ಸ್ಪೈರೇಷನ್, ಓವರ್ವ್ಯೂ, ಕಂಟೆಂಟ್ ಅಂತ ಮೇಲ್ಗಡೆ ತೋರಿಸ್ತಾ ಇದೆ. ಅದ್ರ ಕೆಳಗಡೆ ವ್ಯೂಸ್ ತೋರಿಸ್ತಾ ಇದೆ. ಸೊ ಇದನ್ನು ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿ, ಇಲ್ಲಿ ವಾಚ್ ಅವರ್ ತೋರಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ಸ್ಕ್ರಾಲ್ ಮಾಡಿ, ಇಲ್ಲಿ ಸಬ್ಸ್ಕ್ರೈಬರ್ಸ್ ತೋರಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ಸ್ಕ್ರಾಲ್ ಮಾಡಿ, ಇಲ್ಲಿ ಎಸ್ಟಿಮೇಟೆಡ್ ರೆವಿನ್ಯೂ ಕಾಣ್ತಿದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ, ನಿಮ್ಮ 28 ಡೇಸ್ ಅರ್ನಿಂಗ್ ಎಷ್ಟು ಅಂತ ಇಲ್ಲಿ ತೋರಿಸುತ್ತೆ. ಇಲ್ಲಿ ಮೇಲ್ಗಡೆ ನೋಡಿ, 7 ಡೇ, 28 ಡೇ, 90 ಡೇ, 365 ಡೇ, ಜುಲೈ, ಜೂನ್ ಎಷ್ಟು ಆಯಿತು ಅಂತ ಇಲ್ಲಿ ತೋರಿಸುತ್ತೆ. ಸೊ ಜುಲೈ ಮಂತದ್ದು ನೀವು ಅರ್ನಿಂಗ್ ನೋಡಬೇಕು ಅಂದರೆ ಇಲ್ಲಿ ಜುಲೈ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಯಾವ ಮಂತಲ್ಲಿ ಇರ್ತೀರಾ ಆ ಮಂತದ್ದು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಆ ಮಂತದ್ದು ಯಾವ ಮಂತ್ ನೋಡಬೇಕು ಅಂತಿದ್ದೀರಾ ಅದನ್ನು ಕ್ಲಿಕ್ ಮಾಡಿ. 6.36 ಈ ಮಂತದ್ದು ಅರ್ನಿಂಗ್ ಇಲ್ಲಿ ತೋರಿಸ್ತಾ ಇದೆ. ಓಕೆ, ಇನ್ನು ಟೋಟಲ್ ನಿಮ್ದು ಎಷ್ಟು ಅರ್ನಿಂಗ್ ಆಯಿತು ಈ 365 ದಿನದಲ್ಲಿ ಅಂದರೆ 365 ಡೇಸ್ ನೀವು ಕ್ಲಿಕ್ ಮಾಡಿ. ಇಲ್ಲಿ ಟೋಟಲ್ ಅರ್ನಿಂಗ್ ಇಲ್ಲಿ ಒಂದು ಸ್ವಲ್ಪ ಇದು ಸ್ಕ್ರಾಲ್ ಮಾಡಿ, ಇಲ್ಲಿ $42.20 ಇಲ್ಲಿ ತೋರಿಸ್ತಾ ಇದೆ 365 ಡೇಸಲ್ಲಿ ಆಗಿರುವಂಥದ್ದು. ಇನ್ನು ಲೈಫ್ ಟೈಮ್ ನೋಡಬೇಕು ಅಂದರೆ ಇಲ್ಲಿ ಒಂದು ಸ್ವಲ್ಪ ಮೇಲೆ ಇಲ್ಲಿ ನೋಡಿ, ಸ್ಕ್ರಾಲ್ ಮಾಡಿ. 2024ಅಲ್ಲಿ ಎಷ್ಟಾಯಿತು, 2023 ಎಲ್ಲ ಆಯಿತು, ಲೈಫ್ ಟೈಮಲ್ಲಿ ಎಷ್ಟಾಯಿತು ಅಂತ ಇಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಗೆ ಇಲ್ಲಿ ಟೋಟಲ್ ಅರ್ನಿಂಗ್ ಇಲ್ಲಿ ತೋರಿಸುತ್ತೆ. ಸೊ ಈ ರೀತಿ ನೀವು ನಿಮ್ಮ ಅರ್ನಿಂಗ್ ಚೆಕ್ ಮಾಡ್ಬೋದು. ಅರ್ನಿಂಗಲ್ಲಿ ಏನೂ ಕೂಡ ಇಶ್ಯೂ ಇಲ್ಲ. ನಿಮ್ಮ ಅರ್ನಿಂಗ್ ಯಾವ ರೀತಿ ಆಗ್ತಿದೆ ಅದು ಆಗ್ತಿದೆ, ಮತ್ತು ಏನು ತೋರಿಸ್ಬೇಕಾಗಿದೆ ಅದು ತೋರಿಸ್ತಾ ಇದೆ. ಸೊ ಇಲ್ಲಿ ಅರ್ನ್ ಸೆಕ್ಷನಲ್ಲಿ ಅದು ತೋರಿಸ್ತಾ ಇಲ್ಲ ಅಷ್ಟೇ. ಸೊ ಇಲ್ಲಿ ತೋರಿಸಲಿಲ್ಲ ಅಷ್ಟೇ ಹೋಯ್ತು. ಒಂದು ಸ್ವಲ್ಪ ಅಪ್ಡೇಟ್ ಆಗುವವರೆಗೆ ವೇಟ್ ಮಾಡಿ. ಏನೋ ಒಂದು ಹೊಸ ಅಪ್ಡೇಟ್ ಇಲ್ಲಿ ಬರೋದಿದೆ. ಸೊ ಏನು ಅಂತ ನಮಗೂ ಗೊತ್ತಿಲ್ಲ, ಬಟ್ ಏನೋ ಒಂದು ಅಪ್ಡೇಟ್ ಬರೋದಿದೆ. ಅಪ್ಡೇಟ್ ಆಗಲಿಕ್ಕೇ ಈ ರೀತಿ ಆಗಿದೆ. ಸೊ ಅನಾಲಿಟಿಕ್ಸ್ ಮೇಲೆ ನೀವು ಆಸ್ ಯೂಶುವಲ್ ಕ್ಲಿಕ್ ಮಾಡಿ, ಆಮೇಲೆ ಓವರ್ವ್ಯೂ ಅಂತ ಇಲ್ಲಿ ಸೆಲೆಕ್ಟ್ ಆಗಿರುತ್ತೆ. ಫಸ್ಟ್ ನಿಮಗೆ ಈ ರೀತಿ ತೋರಿಸುತ್ತೆ. ಸೊ ಇಲ್ಲಿ ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ಮೇಲಿಂದು ಇಲ್ಲಿ ಎಸ್ಟಿಮೇಟೆಡ್ ರೆವೆನ್ಯೂ ಅಲ್ಲಿ ನೀವು ಕ್ಲಿಕ್ ಮಾಡಿದರೆ ನಿಮ್ಮ ಟೋಟಲ್ ಅರ್ನಿಂಗ್ ಇಲ್ಲಿ ತೋರಿಸ್ತಾ ಇರುತ್ತೆ. 7 ಡೇ ಎಷ್ಟು ಆಯಿತು, 28 ಡೇ, ನೀವು ಹೆಂಗೆ ಈ ಡೇಸ್ ಸೆಲೆಕ್ಟ್ ಮಾಡ್ತೀರಾ ಆ ರೀತಿ ಇಲ್ಲಿ ನೀವು ನೋಡ್ಬೋದು. ಈ ರೀತಿ ಕ್ಲಿಕ್ ಮಾಡಿ ಈ ರೀತಿ ನೀವು ನೋಡ್ಬೋದು. ಓಕೆ, ಸೊ ಈ ರೀತಿ ನೀವು ನಿಮ್ಮ ಅರ್ನಿಂಗ್ ಚೆಕ್ ಮಾಡಿ. ಅರ್ನಿಂಗಲ್ಲಿ ಏನೂ ಕೂಡ ಇಶ್ಯೂ ಇಲ್ಲ. ಯಾವುದೇ ರೀತಿಯಿಂದ ಪೇನಿಕ್ ಆಗೋದು ಬೇಕಾಗಿಲ್ಲ. ಇದು ಯೂಟ್ಯೂಬಿಂದ ಆಗಿರೋ ಪ್ರಾಬ್ಲಮ್ ಇದೆ. ನಿಮ್ಮ ಕಡೆಯಿಂದ ಯಾವುದೂ ಕೂಡ ಇಶ್ಯೂ ಇಲ್ಲ. ನಿಮ್ಮ ಚಾನಲ್ ಮಾನಿಟೈಸ್ ಇದೆ. ಅರ್ನಿಂಗ್ ಹೇಗೆ ಆಗಬೇಕಾಗಿದೆ ಹಾಗೆ ಆಗ್ತಾ ಇದೆ. ಸೊ ಏನು ಕೂಡ ವರಿ ಮಾಡಬೇಡಿ. ಇಲ್ಲಿ ಎಸ್ಟಿಮೇಟೆಡ್ ರೆವೆನ್ಯೂ ಇಲ್ಲಿ ತೋರಿಸ್ತಾ ಇದ್ರೆ
ಈ ಚಾನಲ್ ನಿಮ್ಮದು ಮಾನಿಟೈಸ್ ಇದ್ದ ಹಾಗೇನೆ. ಇನ್ನು ಗ್ರೀನ್ ಡಾಲರ್ ತೋರಿಸ್ತಾ ಇರುತ್ತೆ ನೋಡಿ, ಇಲ್ಲಿ ಆ ಗ್ರೀನ್ ಡಾಲರ್ ಕೂಡ ತೋರಿಸ್ತಿದ್ರೆ ಏನು ಕೂಡ ಇಶ್ಯೂ ಇಲ್ಲ, ನಿಮ್ಮ ಚಾನಲ್ ಮೇಲೆ ಏನು ಕೂಡ ಇಶ್ಯೂ ಇಲ್ಲ. ಇದು ಆಗಿರೋದು ಯೂಟ್ಯೂಬ್ ಕಡೆಯಿಂದ, ಪ್ರಾಬ್ಲಮ್ ಆಗಿರೋದು ಯೂಟ್ಯೂಬ್ ಕಡೆಯಿಂದ. ಸೊ ಹಾಗಾಗಿ ಈ ಅಪ್ಡೇಟ್ ಕೊಡಬೇಕು ಅಂತ ವಿಡಿಯೋ ಮಾಡಿದ್ದೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ನಿಮಗೂ ಕೂಡ ಈ ರೀತಿ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಕಮೆಂಟ್ ಹಾಕಿ, ಇನ್ನು ಸರಿಯಾಗಿದ್ರೂ ಒಂದು ಕಮೆಂಟ್ ಹಾಕಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.